ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಆದಷ್ಟು ಬೇಗ ನಿನ್ನ ಈ ಮನೆಯಿಂದ ಆಚೆ ಕಳಿಸ್ಬೇಕು. ಹೇಗ್ ಕಳಿಸ್ಲಿ? ಏನ್ ಮಾಡ್ಲಿ? ಎಂತ ಫ್ಯಾಮಿಲಿ ನಿಂದು. ನಿನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ನಿನ್ ಫ್ಯಾಮಿಲಿ ಅವರೇ ದಾರಿ ಮಾಡ್ಕೊಡ್ತಿದ್ದಾರೆ. ತಾತ ಮಾತ್ರ ಮರುವಿನ ಕಾಯಿಲೆ ಇರೋದು ನನಗೋ ನಿನಗೋ? ಯಾಕೆ ತಾತ, ಏನಾಯ್ತು? ಇಷ್ಟು ದಿನಗಳಲ್ಲಿ ಯಾವತ್ತು ಒಂದು ಹೊತ್ತಿನ ಮಾತ್ರೆ ಕೊಡೋದು ತಪ್ಪಿಸ್ದವಳಲ್ಲ ನೀನು. ಅಂಥದ್ರಲ್ಲಿ ನಿನ್ನೆ ಯಾಕಮ್ಮ ಮಾತ್ರೆ ಕೊಡ್ಲಿಲ್ಲ? ನಿನ್ನೆ ನೀವು ಮಾತ್ರೆ ತಗೊಂಡಿಲ್ವಾ? ನೀನು ಕೊಟ್ರೆ ತಾನೇ ತಗೊಳ್ಳೋದು. ನನಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಯಾಕೋ ಒಂಥರ ಸಂಕಟ ಶುರುವಾಯ್ತು. ಮಾತ್ರೆ ತಗೊಂಡು ಇಲ್ವೋ ಅಂತ ಸುಂದ್ರನ್ ಕೇಳಿದ್ರೆ ತಗೊಂಡಿಲ್ಲ ಅಂತ ಅವನ್ ನೆನಪಿಸ್ದಮ್ಮ. ತಾತ ಐ ಆಮ್ ಸಾರಿ ತಾತ. ಅಹಲ್ಯಾಕ ನಿಮ್ಗೆ ಮಾತ್ರೆ ಕೊಟ್ಟಿರ್ತಾರೋನೋ ಅಂತ ಅನ್ಕೊಂಡೆ. ಇನ್ಮೇಲೆ ಹೀಗಾಗಲ್ಲ, ನಾನೇ ಕೊಡ್ತೀನಿ. ಐ ಆಮ್ ಸಾರಿ ತಾತ. ಯಾಕೊಂಥರ ಇದೆಯಾ? ನಾನಾ ತಾತ? ಇಲ್ವಲ್ಲ, ಚೆನ್ನಾಗೇ ಇದ್ದೀನಿ. ಏನಮ್ಮ, ಏನಾದ್ರೂ ಸಮಸ್ಯೆನೇನಮ್ಮ? ಅಯ್ಯೋ, ಈ ಮನೇಲಿ ನಂಗೆ ಯಾವ ಸಮಸ್ಯೆ ತಾತ? ಮತ್ತ್ಯಾಕೆ? ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀಯಾ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ಅದೇನೂ ಇಲ್ಲ. ಎಕ್ಸಾಮ್ ಪ್ರೆಷರ್ಗೆ ಸ್ವಲ್ಪ ಟೆನ್ಷನ್ ಆಗಿತ್ತು, ಅದಕ್ಕೆ ನಾನು ನೋವಲ್ಲಿದ್ದೀನಿ ಅಂತ ನಿಮ್ಗೆ ಅನ್ಸ್ತಿದೆ ಅಷ್ಟೇ. ಮೊದಲು ಮಾತ್ರೆ ತಗೊಳ್ಳಿ. ಗುಡ್ ಬಾಯ್. ಗುಡ್ ತಾತ. ಐ ಆಮ್ ಸಾರಿ ಯಂಗ್ ಬಾಯ್, ಇನ್ಮೇಲೆ ಹೀಗಾಗಲ್ಲ. ಓಕೆ? ಎದೆನಲ್ಲಿ ನೋವು ಇಟ್ಕೊಂಡು ಮುಖದಲ್ಲಿ ನಗು ತಂದ್ಕೋತಾ ಇದೆಯಾ ಅಂತ ಅನ್ನಿಸ್ತು ಮಗಳೇ. ಇಲ್ಲ, ಏನೋ ಸರಿ ಹೋಗ್ತಾ ಇಲ್ಲ. ಅಪ್ಪ, ನಿನ್ನೆಯಿಂದ 4 ಚಾಪ್ಟರ್ ಕಂಪ್ಲೀಟ್ ಆಯ್ತು. ಸೂಪರ್. ಚಿಕ್ಕಪ್ಪ, ಸಾಯಿಸೋದು ನನ್ನ ಉದ್ದೇಶ ಅಲ್ಲ. ನನ್ನ ಉದ್ದೇಶ ಬೇರೆನೇ ಇದೆ. ನಾನ್ ಏನ್ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ ಚಿಕ್ಕಪ್ಪ. ಹೇಗ್ ಮಾಡ್ಬೇಕು, ಯಾವಾಗ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಕಬ್ಬಣ ಕಾದಾಗ್ಲೇ ಇಟ್ಕೊಡ್ಬೇಕು. ಸ್ವಲ್ಪ ಮುಂಚೆ ಇಟ್ಕೊಟ್ರು ವೇಸ್ಟೆ, ಲೇಟಾಗಿ ಇಟ್ಕೊಟ್ರು ವೇಸ್ಟೆ. ನೀವೇನು ವರಿ ಮಾಡ್ಕೋಬೇಡಿ ಚಿಕ್ಕಪ್ಪ. ನಾನೀ ಮನೆಗ್ ಬಂದ್ ಕೆಲ್ಸ ಆಗತ್ತೆ. ಅದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಏನ್ ಮೀರಾ, ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ? ಇನ್ನೊಬ್ರು ಮಾತಾಡೋದನ್ನ ಕತ್ ಕೇಳಿಸ್ಕೋಬಾರ್ದು ಕಣೆ. ನನ್ ಯಾವಾಗ ಯಾರ್ ಜೊತೆನೆ ಮಾತಾಡ್ಲಿ ಕತ್ ಕೇಳಿಸ್ಕೊಂಡ್ಬಿಡ್ತೀಯ ಅಲ್ವಾ? ವೆರಿ ಬ್ಯಾಡ್ ಹ್ಯಾಬಿಟ್. ಇದನ್ನ ಕಡಿಮೆ ಮಾಡ್ಕೋ, ಒಳ್ಳೇದಲ್ಲ. ಏನ್ ಮಾಡೋದಕ್ ಹೊರಟಿದ್ದೀರಾ ನೀವು? ನಿಮ್ಮನ್ನೇ ಕೇಳ್ತಿರೋದು. ಏನ್ ಮಾಡೋದಕ್ಕೆ ಹೊರಟಿದ್ದೀರಾ ನೀವು? ಹೇಳ್ಬಿಟ್ರೆ ನೀನದನ್ನ ತಡೆದ್ ಬಿಡ್ತೀಯಾ?
ನಿಮ್ಮ ಕಂಪನಿ ಆ್ಯಡ್ ತುಂಬ ಚೆನ್ನಾಗಾಗಬೇಕು, ನಿಮ್ಮ ಕಂಪನಿ ಎಸ್ಟಾಬ್ಲಿಷ್ ಆಗಬೇಕು. ಅದಕ್ಕೆ ಒಂದೊಳ್ಳೆ ಕಾನ್ಸೆಪ್ಟ್ನ ರೆಡಿ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ MD ಬಂದು ನಿಮಗೆ ಕಾನ್ಸೆಪ್ಟ್ನ ನರೇಟ್ ಮಾಡ್ತಾರೆ. ಹಾಂ, ನೋ ಇಶ್ಯೂಸ್. ಓಕೆ, ಥ್ಯಾಂಕ್ ಯು. ಅನಿ, ಇವತ್ತು ನೀಲಂ ಮರ್ಚೆಂಟ್ಸ್ ಅವ್ರ ಜೊತೆ ವೈಟ್ ಫೀಲ್ಡಲ್ಲಿ ಮೀಟಿಂಗ್ ಇದೆ ಕಣೋ. ಗೊತ್ತಣ್ಣ, ಆದರೆ ಮೀಟಿಂಗ್ನ ಪೋಸ್ಟ್ಪೋನ್ ಮಾಡೋದು ಬೆಟರ್ ಅನ್ಸುತ್ತೆ. ಯಾಕೋ? ಸೇಮ್ ಓಲ್ಡ್ ಪ್ರಾಬ್ಲಮ್. ಕ್ಯಾಚಿ ಲೈನ್ಸ್ಗಳಿಲ್ಲ, ಒಳ್ಳೆ ಬರವಣಿಗೆ ಇಲ್ಲ. ನಾವು ಇದನ್ನ ಕ್ಲೈಂಟ್ಸ್ಗೆ ಕನ್ವಿನ್ಸ್ ಮಾಡೋದಕ್ಕೂ ಆಗಲ್ಲ. ನಮ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ಮೇಲೆ ನಾವು ಆಡ್ನ ಮಾಡೋದಾದ್ರೂ ಹೇಗೆ? ಆಲ್ರೆಡಿ ಕಂಪನಿ ಕೆಲಸ ಡಿಲೇ ಆಗಿದೆ, ಇನ್ನು ಲೇಟ್ ಮಾಡೋದಕ್ಕಾಗಲ್ಲ ಕಣೋ. ಒಂದು ಕೆಲಸ ಮಾಡು, ಇವತ್ತೇ ಎಲ್ಲ ರೈಟರ್ಸ್ನು ಸೇರಿಸಿ ಮೀಟಿಂಗ್ ಅರೇಂಜ್ ಮಾಡು. ಇವತ್ತೇ ಲೈನ್ಸ್ನ ಫೈನಲೈಸ್ ಮಾಡೋಣ. 10-20 ಜನ ರೈಟರ್ಸ್ ಇದ್ದಾರೆ, ಒಂದೊಳ್ಳೆ ಲೈನ್ ಸಿಗಲ್ವಾ? ಲೈನ್ಸ್ ಎಲ್ಲರೂ ಬರೀತಾರೆ ಅಣ್ಣ, ಆದ್ರೆ ಪ್ರಾಡಕ್ಟ್ನ ಜನರು ಮನ್ಸಿಗೆ ಮುಟ್ಟೋ ಹಾಗೆ ಹೇಳೋ ಅದ್ಭುತವಾದ ಲೈನ್ ಸಿಕ್ಕಿಲ್ಲ ಅಣ್ಣ. ಹಾಗಂದ್ರೆ ಆಗಲ್ಲ ಕಣ, ಏನಾದರೂ ಮಾಡಲೇಬೇಕು. ಈಗಷ್ಟೇ ಅವ್ರ ಹತ್ರ ಮಾತಾಡಿದ್ದೀನಿ, ಇವತ್ತೇ ಎಲ್ಲ ರೆಡಿ ಆಗುತ್ತೆ ಅಂತಾನೂ ಹೇಳಿದ್ದೀನಿ. ಇಲ್ಲ ಅಂದ್ರೆ ಸುಮ್ಮನೆ ಕ್ಲೈಂಟ್ ಬೇಜಾರು ಮಾಡ್ಕೋತಾರೆ, ಕಂಪನಿ ರೆಪ್ಯುಟೇಷನ್ ಕೂಡ ಹಾಳಾಗುತ್ತೆ. ನೀನೇ ಕಣ ಟೆನ್ಷನ್ ಮಾಡ್ಕೋತೀಯ, ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ನಾನ್ ನೋಡ್ಕೋತೀನಿ, ಇವತ್ತೇ ಫೈನಲ್ ಮಾಡ್ತೀನಿ, ಪ್ರಾಮಿಸ್. ಹಬ್ಬ, ನನಗೆ ಈಗ ಸಮಾಧಾನ ಆಯ್ತು ಕಣ. ಸಮಾಧಾನ ಆಯ್ತು ತಾನೆ? ಈಗ ನೀನ್ ಅದ್ರ ಬಗ್ಗೆ ಗಮನ ಹರಿಸ್ದೆ, ನೀನ್ ಪರ್ಸನಲ್ ಮ್ಯಾಟರ್ ಬಗ್ಗೆ ಗಮನ ಹರಿಸ್ತೀಯಾ? ನನ್ನ ಪರ್ಸನಲ್ ಲೈಫ್ಗೆ ಏನಾಯ್ತು ಅಂತ? ಪ್ರಾಬ್ಲಮ್ ಏನೂ ಆಗಿಲ್ಲ, ಹಾಗಂತ ಅದ್ಭುತವಾಗೂ ಏನು ನಡೀತಾ ಇಲ್ಲ. ನೋಡೋಣ, ಅದಕ್ಕೆ ಜೊತೆ ಸ್ವಲ್ಪ ಆಚೀಚೆ ತಿರ್ಗಾಡು, ಶಾಪಿಂಗ್ ಕರ್ಕೊಂಡೋಗು, ಔಟಿಂಗ್ ಕರ್ಕೊಂಡೋಗು, ಪಾರ್ಕು ಅಲ್ಲಿ ಇಲ್ಲಿ ಅಂತ ಸುತ್ತಾಡಕ್ ಏನೋ ನಿನ್ಗೆ. ಪಾಪ ಅದಕ್ಕೆ ಮನೇಲಿ ಕೂತು ಕೂತು ಬೋರ್ ಆಗಿರುತ್ತೆ. ಹೊರಗಡೆ ಹೋಗ್ಬೇಕು, ಐಸ್ ಕ್ರೀಮ್ ತಿನ್ಬೇಕು, ಒಂದೇ ಕಪ್ಪಲ್ಲಿ ಬೈಟ್ ಕಾಫಿ ಕುಡಿಬೇಕು, ಒಂದೇ ಪ್ಲೇಟಲ್ಲಿ ಗೋಲ್ಗಪ್ಪ ತಿನ್ಬೇಕು. ನಿನಗೆ ಅವ್ರು ತಿನ್ಸ್ಬೇಕು, ಅವ್ರಿಗೆ ನಿನಗೆ ತಿನ್ಸ್ಬೇಕು. ಇದೆಲ್ಲ ಮಾಡ್ಬೇಕು ಅಂತ ಆಸೆ ಇಲ್ವೇನೋ ನಿನ್ಗೆ? ಪರವಾಗಿಲ್ಲ ಕಣೋ, ಒಂದು ರೊಮ್ಯಾಂಟಿಕ್ ಗ್ರಂಥನೇ ಬರೆಯೋಷ್ಟು ಐಡಿಯಾಸ್ ಇದೆ ನಿನ್ ತಲೆಯಲ್ಲಿ. ಅಣ್ಣ, ಇದೆಲ್ಲ ಕಾಮನ್ ಕಣೋ. ಅಲ್ಲಪ್ಪ, ಕಾಮನ್ ಅಂತೂ ಅಲ್ವೇ ಅಲ್ಲ. ಪ್ರೀತಿ ಬಗ್ಗೆ ತುಂಬಾ ತಿಳ್ಕೊಂಡಿರೋರಷ್ಟೇ ಹೀಗೆಲ್ಲ ಮಾತಾಡೋದಕ್ಕೆ ಸಾಧ್ಯ. ಹೌದು, ನನ್ನ ಬ್ರದರ್ಗೆ ಯಾರ ಮೇಲಾದ್ರೂ ಲವ್ ಆಗಿದ್ಯಾ ಹೇಗೆ? ಸರಿ ಹೋಯ್ತು, ಮದ್ವೆ ಆಗೋ ಅಂತಂದ್ರೆ ನೀನೇ ನನ್ ಗಂಡ ಅಂದಂತ ಹಂಗಾಯ್ತು ನಿನ್ ಕತೆ. ಇದೊಂದು ನಾರ್ಮಲ್ ಹ್ಯೂಮನ್ ಸೈಕಾಲಜಿ ಕಣೋ. ಹೆಂಡ್ತಿನ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಏನೇನೆಲ್ಲ ಮಾಡ್ಬೇಕು ಅನ್ನೋ ಚಿಕ್ಕ ಚಿಕ್ಕ ವಿಷಯ ಅಷ್ಟು ಗೊತ್ತಿಲ್ಲ ನಿಂಗೆ? ಒಂದು ಕೆಲಸ ಮಾಡು, ಎಲ್ಲಾನು ಡೀಟೇಲ್ ಆಗಿ ಬರ್ಕೊಡು. ಪ್ರತಿ ಒಂದಿನ ಒಂದೊಂದು ಟ್ರೈ ಮಾಡ್ತೀನಿ, ಓಕೆನಾ? ಅಣ್ಣ, ನೀನ್ ತುಂಬಾ ಇನ್ನೋಸೆಂಟ್ ಕಣೋ. ಹೌದು ಕಣೋ, ನನಗೂ ಈಗ ಗೊತ್ತಾಗ್ತಿದೆ. ಹಾ ಅನಿ, ಮದ್ವೆ ದಿನ ನಾನು ಹೇಳಿದ್ದು ನಾನು ಇನ್ನೂ ಮರ್ತಿಲ್ಲ. ವರ್ಷ ತುಂಬೋದ್ರೊಳಗೆ ನಿನ್ಗೂ ವಾಲ್ಗ ಓದಿಸೋದೆ. ಈಗ್ಲಿಂದಾನೇ ಹುಡುಗಿ ಹುಡ್ಕೋದಕ್ಕೆ ಶುರು ಮಾಡ್ತೀನಿ. ಹಲೋ 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 ಹಲೋ, ನಾನು ತಮಾಷೆಗೆ ಹೇಳಿದ್ದು, ನೀನ್ ಅದನ್ನ ಸೀರಿಯಸ್ ಆಗಿ ತಗೋಬಿಟ್ಟ? ಸರಿ, ನನಗ್ ಬೇಕಾದಷ್ಟು ಕೆಲಸ ಇದೆ. ಅದು ಅಲ್ಲದೆ ನನ್ನನ್ನ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಕೂಗ್ತಾ ಈ ಮನೆ ತುಂಬಾ ಓಡಾಡೋ ಚಿನ್ಕೂಳಿಗಳು ಬರೋವರೆಗೂ ನಾನ್ ಮದ್ವೆ ಆಗ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡ. ಅನಿ, ನಿಂತ್ಕೊಳ್ಳೋ, ನಿಂತ್ಕೋ. ತರ್ಲೆ, ನನ್ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಏನ್ ಮಾಡೋದಕ್ ಹೊರಟಿದ್ದೀರಾ ನೀವು? ಗೋಡೆ ಕಿವಿಯಾಗೋ ನಿನ್ಗೆ ನನ್ ಮಾತು ಪೂರ್ತಿಯಾಗಿ ಕೇಳಿಸ್ಲಿಲ್ವಾ? ಲೇಟ್ ಆಗಿ ಬಂದ್ಬಿಟ್ಯಾ? ಓಹೋ, ಎಂತ ಕೆಲ್ಸ ಆಗೋಯ್ತು? ಇಂಪಾರ್ಟೆಂಟ್ ಕಂಟೆಂಟ್ನೇ ಕೇಳಿಸ್ಕೊಂಡಿಲ್ವಾ ನೀನು? ಸೋ ಸ್ಯಾಡ್. ನೀವು ಈ ವ್ಯಂಗ್ಯನ ನಿಮ್ ಹತ್ರನೇ ಇಟ್ಕೊಳ್ಳಿ. ನನ್ ಪ್ರಶ್ನೆಗೆ ಉತ್ತರ ಬೇಕು. ಏನ್ ಮಾಡೋದಕ್ ಹೊರಟಿದ್ದೀರಾ ನೀವು? ಸಾಯಿಸೋ ಉದ್ದೇಶ ನಿಮ್ದಲ್ಲ ಅಂದ್ರೆ ಇನ್ನೇನಿದೆ ನಿಮ್ ಉದ್ದೇಶ? ಏನು? ಸಾರಿ, ಹೇಳಕ್ಕಾಗಲ್ಲ ಪುಟ್ಟ. ನೋಡಿ, ಎಲ್ಲಿವರೆಗೂ ನನಗೆ ಅವಮಾನ ಮಾಡೋದಾಗ್ಲಿ ನೋವು ಕೊಡೋದಾಗ್ಲಿ ಮಾಡ್ತಿದ್ರೋ ಅಲ್ಲಿವರೆಗೂ ನಾನು ಎಲ್ಲ ಸಹಿಸ್ಕೊಂಡಿದ್ದೀನಿ, ಸಹಿಸ್ಕೋತೀನಿ. ಆದ್ರೆ ನನ್ನ ಫ್ಯಾಮಿಲಿಗೆ, ನಮ್ಮ ಮನೆಯವ್ರ ಜೀವಕ್ಕೆ ತೊಂದರೆ ಏನಾದ್ರೂ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತೋ, ಅಯ್ಯೋ ಪೆದ್ದು, ಜೀವ ತೆಗೆಯೋದು ನನ್ನ ಉದ್ದೇಶ ಅಲ್ಲ ಕಣೆ. ನೋಡು ಪುಟ್ಟ, ಪ್ರಾಣ ತೆಗೆಯೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದಿದ್ರೆ ಅದಕ್ಕೆ ಇಷ್ಟೊಂದು ಟೈಮ್ ಬೇಕೇ ಆಗಿರ್ಲಿಲ್ಲ. ಅದೇ
ಇಲಿ ಪಾಷಾಣದ ಇನ್ಸಿಡೆಂಟ್ ನಿನ್ಗೆ ನೆನ್ಪಿದೆ ಅಲ್ವಾ? ಆವತ್ತೇ ಎಲ್ಲ ಮುಗಿಸ್ಬಿಡ್ತಿದ್ದೆ. ನನ್ ಗುರಿ ಅದಲ್ಲ ಕಣೆ. ಮತ್ತಿನ್ನೇನು? ಅದನ್ನ ನಾನ್ ಹೇಳಿ ನೀನ್ ಕೇಳಿದ್ರೆ ಥ್ರಿಲ್ ಇರಲ್ಲ. ನಾನ್ ನನ್ ಗುರಿ ಕಡೆ ಹೋಗ್ತಾ ಇರ್ಬೇಕು. ಅದ್ ಏನು ಅಂತ ನೀನ್ ಟೆನ್ಷನ್ ಆಗ್ಬೇಕು. ಅದನ್ನ ತಪ್ಸೋದಕ್ಕೆ ನೀನ್ ಈ ಹಿಂದೆ ಮಾಡಿದ್ಯಲ್ಲ ಸರ್ಕಸ್, ಅದನ್ನೆಲ್ಲ ಮಾಡ್ಬೇಕು. ನಿನ್ ಮನೆಯವ್ರ ದೃಷ್ಟಿಲಿ ನೀನು ಕೆಟ್ಟವಳಾಗ್ಬೇಕು. ಅದ್ರ ಜೊತೆಗೆ ನನ್ ಕೆಲ್ಸನೂ ಆಗ್ಬೇಕು. ನಾನ್ ಅನ್ಕೊಂಡಿದ್ದಾದ್ಮೇಲೆ ಅಹಲ್ಯ ಅಕ್ಕ ಹೀಗ್ ಅನ್ಕೊಂಡ್ಲಾ ಅಂತ ನೀನು ಶಾಕ್ ಆಗ್ಬೇಕು. ಆ ಶಾಕ್ ಅಲ್ಲಿರೋ ಮುಖನ ನಾನ್ ನೋಡ್ಬೇಕು. ಹೀಗ ಅದನ್ನೆಲ್ಲ ಹೇಳಕ್ಕಾಗಲ್ಲ ಪುಟ್ಟ. ಐ ಆಮ್ ಸಾರಿ. ಏನು ಹೆದರ್ಸ್ತಿದ್ದೀರಾ? ನಿನಗ್ ಹೆದರಿಕೆ ಆಗ್ತಿದೆ ಅಂದ್ರೆ ನಾನ್ ಏನ್ ಮಾಡೋದಕ್ಕಾಗತ್ತೆ? ನಾನ್ ಯಾರನ್ನು ಹೆದರ್ಸ್ತಿಲ್ಲಪ್ಪ. ನೀವ್ ಏನ್ ಮಾಡೋದಕ್ ಹೊರಟಿದಿರೋ ನನಗ್ ಗೊತ್ತಾಗ್ಬೇಕು. ಮಾಡಿದ್ಮೇಲೆ ಗೊತ್ತಾಗತ್ತೆ. ನಾನ್ ಈ ಮನೇಲಿರೋವರೆಗೂ ನಿಮ್ಮಿಂದ ಏನು ಮಾಡೋದಕ್ಕಾಗಲ್ಲ. ಮಾಡೋದಕ್ಕೆ ನಾನ್ ಬಿಡೋದು ಇಲ್ಲ. ನೀನ್ ಈ ಮನೇಲಿದ್ದು ನನ್ ಬಗ್ಗೆ ನಿನ್ಗೆಲ್ಲ ಗೊತ್ತಿದ್ರು ಕೂಡ ನಾನ್ ಈ ಮನೆಗೆ ಸೊಸೆ ಆಗಿದ್ದೀನಿ. ಏನೇನೋ ಮಾಡ್ತಿದ್ದೀನಿ, ಅದು ನಿನಗ್ ಗೊತ್ತು. ಆದ್ರೂ ನನ್ನಿಂದ ಏನು ಮಾಡೋದಕ್ಕಾಗಲ್ಲ ಅನ್ನೋ ಡೌಟಾ ನಿನ್ಗೆ? ಸುಂದ್ರ, ಹೋಗಿ 4 ದಿನಸಿ ಸಾಮಾನು ತಗೊಂಡ್ ಬಾರಪ್ಪ. ನಿನ್ನೆ ಹೇಳೋದನ್ನ ಮರ್ತು ಬಿಟ್ಟಿದ್ದೆ. ಯಾಕೋ ಏನು ಮಾತಾಡ್ತಾ ಇಲ್ಲ? ತಗೋ ಇದನ್ನ. ನಾವು ಹೋಗಲ್ಲಮ್ಮ, ಬೇರೆ ಯಾರನ್ನಾದ್ರೂ ಕಳಿಸಿ. ಯಾಕೋ? ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ನಿನ್ನೆ ಅಹಲ್ಯಮ್ಮ ಲೆಕ್ಕ ಕೇಳಿದಕ್ಕೆ ಬೇಜಾರಾ? ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಯಾಕೋ ಮನ್ಸಿಗೆ ಬೇಜಾರು ಮಾಡ್ಕೋತೀಯಾ? ಅವ್ರು ಕೇಳ್ಬಾರದು ಏನು ಕೇಳಿದ್ರು? ದುಡ್ಡು ಎಷ್ಟು ಖರ್ಚಾಯ್ತು ಅಂತ ತಾನೇ ಕೇಳಿದ್ದು. ಚೀಟಿ ಬೇರೆ ಕಳ್ಕೊಂಡಿದ್ಯಾ, ಲೆಕ್ಕನೂ ನೆನಪಿಲ್ಲ. ಅದನ್ನ ವಿಚಾರಿಸಿದ್ದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದಾ? ಅಮ್ಮ, ನಾನು ತಪ್ಪು ಮಾಡಿದ್ರೆ ಕೆನ್ನೆ ಮೇಲೆ 2 ಏಟು ಹಾಕಿ ಯಾಕೆ ತಪ್ಪು ಮಾಡಿದೆ ಅಂತ ಕೇಳಿ, ಅಥವಾ ನನ್ನ ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಬೈದು ಬುದ್ಧಿ ಹೇಳಿ ನನಗೆ ಬೇಜಾರಿಲ್ಲ. ಆದ್ರೆ ಆದ್ರೆ ಹಣನ ಕಳ್ತನ ಮಾಡಿದೀನಿ ನಾನು ದಾಟಿಲಿ ಕೇಳಿದ್ರೆ ಮನ್ಸಿಗೆ ನೋವಾಗಲ್ವೇನಮ್ಮ? ಮನ್ಸಿಗೆ ನೋವಾಗಲ್ವಾ? ಅಹಲ್ಯಮ್ಮ ನೀನು ಹಣ ಕದ್ದಿದೀಯ ಅಂತ ಯಾವಾಗೋ ಹೇಳಿದ್ರು? ಅಮ್ಮ, ಯಾರು ಯಾವ ದಾಟಿಲಿ ಮಾತಾಡ್ತಾರೆ, ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ನನಗೂ ಅರ್ಥ ಆಗುತ್ತಮ್ಮ. ನಾನು ಚಿಕ್ಕ ಮಗು ಅಲ್ಲ. ಈ ಮನೇಲಿ ನಿಮಗೆ ಯಾರಾದ್ರೂ ನಾಳೆ ಹಣನ ನೀನು ಕದ್ದಿದೀಯ ಅಂತಂದ್ರೆ ನಿಮ್ಮ ಮನ್ಸಿಗೆ ಎಷ್ಟು ನೋವಾಗಲ್ವಮ್ಮ? ಈ ಮನೇಲಿ ಯಾರೋ ಹಾಗೆ ಪ್ರಶ್ನೆ ಕೇಳ್ತಾರೆ. ಕೇಳಿದ್ರೆ ಏನ್ ಮಾಡ್ತೀರಾ ಹೇಳಿ? ಅಯ್ಯೋ, ನಿನ್ನ ಕೇಳಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ನೀನೇನು ಈ ಮನೆಗೆ ಇತ್ತೀಚೆಗೆ ಬಂದೋನಾ? ಯಾರು ಹೇಗೆ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿದೆ ಅಮ್ಮ, ಅದಕ್ಕೆ ನಾನು ಯಾವತ್ತೂ ಇಲ್ಲಿವರೆಗೂ ನೊಂದ್ಕೊಂಡಿರ್ಲಿಲ್ಲ. ಆದ್ರೆ ಈ ಮನೆ ಪರಿಸ್ಥಿತಿ ಬದಲಾಗ್ತಾ ಇದೆ. ಈ ಮನೆ ವಾತಾವರಣ ಹಾಳಾಗ್ತಾ ಇದೆ. ನಗು ಬರ್ಬೇಕಾದ ಜಾಗದಲ್ಲಿ ನೋವು ಓಡ್ತಾ ಇದೆಯಮ್ಮ. ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ಬೇಡ. ಹೋಗಿ ದಿನಸಿ ಸಾಮಾನು ತಗೊಂಡ್ ಬಾ. ಅಮ್ಮ, ನೀವೇನ್ ಕೆಲಸ ಹೇಳಿದ್ರು ಮಾಡ್ತೀನಿ, ಆದ್ರೆ ಈ ಹಣಕಾಸಿನ ವ್ಯವಹಾರ ನನಗೆ ಬೇಡ. ನಾನು ಅಂಗಡಿಗೆ ಹೋಗಲ್ಲ. ಸುಂದ್ರ, ಅಹಲ್ಯಮ್ಮ ಕೇಳಿದ್ರಲ್ಲೂ ಅರ್ಥ ಇದೆ. ಅವ್ರೀಗ ಈ ಮನೆ ಜವಾಬ್ದಾರಿ ನೋಡ್ಕೋತಿದ್ದಾರೆ. ಲೆಕ್ಕಪತ್ರನೆಲ್ಲ ಸರಿಯಾಗಿ ಇಡಬೇಕು ಅಂತ ಅವ್ರ ಯೋಚನೆ. ಅದನ್ನ ತಪ್ಪು ಅಂತ ಹೇಗೆ ಹೇಳ್ತೀಯ? ಅವ್ರು ಇದನ್ನೆಲ್ಲ ಮಾಡ್ತಾ ಇರೋದು ಮನೇನ ಸರಿಯಾಗಿ ತೂಗಿಸ್ಕೊಂಡು ಹೋಗೋದಕ್ಕೆ. ನೋಡು, ನಾವು ಮನೆ ಕೆಲಸದವ್ರು. ಮನೆ ಯಜಮಾನ್ರು ಏನು ಕೆಲಸ ಹೇಳಿದ್ರು ತಲೆ ತಗ್ಗಿಸ್ಕೊಂಡು ಮಾಡೋದು ನಮ್ಮ ಧರ್ಮ. ಆಗಲ್ಲ ಅಂತ ಎದುರು ಉತ್ತರ ಕೊಡಬಾರ್ದು. ಅದು ನಮ್ಗೆ ಶೋಭೆ ಅಲ್ಲ.
ಹಾಗೆಲ್ಲ ನೊಂದ್ಕೋಬೇಡಪ್ಪ. ಹೋಗಿ ಈ ದಿನಸಿ ಸಾಮಾನು ತಗೊಂಡ್ ಬಾ. ಯಜಮಾನಿ ಹೇಳಿದ್ರು ಅಂತ ಹೋಗ್ತಾ ಇಲ್ಲ, ನಮ್ಮಮ್ಮ ಹೇಳಿದ್ರು ಅಂತ ಹೋಗ್ತಾ ಇದ್ದೀನಿ. ಹೇಳು ಪುಟ್ಟ, ನೀನ್ ಮಾಡಿದ ಪ್ರಯತ್ನನೆಲ್ಲ ತಪ್ಸಿ ನಾನ್ ಈ ಮನೆಗೆ ಸೊಸೆ ಆಗಿದ್ದೀನಿ. ಆದ್ರೂ ನಿನ್ಗೆ ನನ್ ಮೇಲೆ ಇನ್ನೂ ಡೌಟ್ ಇದೆಯಾ? ಯಾಕ್ರಿ ನಿಮ್ಗೆ ನಮ್ಮ ಮನೆಯವ್ರ ಮೇಲೆ ಇಷ್ಟೊಂದು ದ್ವೇಷ? ನಾವೆಲ್ಲ ನಿಮ್ಗೆ ಏನ್ ಮಾಡಿದೀವಿ? ಯಾಕೆ ಈ ರೀತಿ ಅನ್ಯಾಯ ಮಾಡ್ತಿದ್ದೀರಾ? ತಮಾಷೆಗೆ ಹೀಗೆಲ್ಲ ಮಾಡೋದ್ರಿಂದ ನನಗ್ ಖುಷಿ ಸಿಗತ್ತೆ. ಅದಕ್ಕೆ ನಿಮ್ಗೆ ನನ್ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ಲ ಅಲ್ವಾ? ನನ್ ಮೇಲೆ ಸಿಟ್ಟಿದೆ ನಿಮ್ಗೆ, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದೀರಾ ಅಲ್ವಾ? ನನ್ ಮೇಲೆ ನಿಮ್ಗೆ ಸಿಟ್ಟಿದ್ರೆ ಅದನ್ನ ಹೇಗ್ ಬೇಕಾದ್ರೂ ತೀರಿಸ್ಕೊಳ್ಳಿ. ಆದ್ರೆ ದಯವಿಟ್ಟು ನನ್ನ ಫ್ಯಾಮಿಲಿಗೇನು ಮಾಡಬೇಡಿ. ಇಲ್ವಲ್ಲ, ಅಮ್ಮ ಮಗಳು ಇಬ್ರೇ ಇರೋ ಫ್ಯಾಮಿಲಿಗೆ ನಾನೇನು ಮಾಡ್ತಿಲ್ವಲ್ಲ? ಓ ಸಾರಿ, ರಾಜ್ಗುರು ಕುಟುಂಬನೂ ನಿನ್ ಫ್ಯಾಮಿಲಿ ಅನ್ನೋ ಭ್ರಮೆ ಅಲ್ವಾ ನಿನಗೆ? ನಿಂದಲ್ದಿರೋ ಫ್ಯಾಮಿಲಿನ ಫ್ಯಾಮಿಲಿ ಅಂತ ಯಾಕಂತಿರ್ತೀಯ? ಅದ್ಯಾಕ್ ನಿನ್ಗೆ ಈ ಫ್ಯಾಮಿಲಿ ಮೇಲೆ ಅಷ್ಟೊಂದು ಅಟ್ಯಾಚ್ಮೆಂಟ್? ಯಾಕಂದ್ರೆ ಇದು ನನ್ನ ಫ್ಯಾಮಿಲಿ, ನನ್ನ ಕುಟುಂಬ. ನನ್ನ ಫ್ಯಾಮಿಲಿಗೆ ಒಳ್ಳೇದಾಗ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಈ ಮನೆಗೆ ಬಂದಾಗಿಂದ ಎಲ್ರೂ ಬಾಯಲ್ಲೂ ಈ ಮಾತನ್ನ ಕೇಳಿ ಸಾಕಾಗೋಗಿದೆ. ಮೀರಾ ಈ ಮನೆ ಮಗಳು, ಮೀರಾ ಈ ಮನೇಲಿದ್ರೆ ಒಳ್ಳೇದಾಗತ್ತೆ, ಮೀರಾ ಈ ಮನೆ ಕೆಟ್ಟದಾಗೋದಕ್ಕೆ ಬಿಡದೇ ಇಲ್ಲ, ಮೀರಾ ಹಾಗೆ ಮೀರಾ ಹೀಗೆ ಅಂತ ಪ್ರಾಣಮ್ಮಿಂದ ಹಿಡಿದು ತಾತನ್ವರೆಗೂ ಎಲ್ರೂ ಬಿಲ್ಡಪ್ ಕೊಟ್ಟಿದ್ದು. ಆದ್ರೆ ಒಂದಿನೂ ನೀನ್ ಮಾಡಿದ ಒಳ್ಳೆ ಕೆಲಸ ನನ್ ಕಣ್ಣಿಗೆ ಬೀಳಲೇ ಇಲ್ವಲ್ಲೇ? ನಿಜವಾಗ್ಲೂ ನಿನ್ ಫ್ಯಾಮಿಲಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ಮಾಡ್ತೀನಿ. ಹಾಗಿದ್ರೆ ನಾನು ಅದನ್ನ ನೋಡ್ಬೇಕಲ್ಲ? ಪರೀಕ್ಷೆ ಮಾಡಿ ನೋಡಿ. ವೆರಿ ಗುಡ್. ನಿನ್ಗೆ ಕಾಲೇಜಲ್ಲಿ ಒಂದು ಎಕ್ಸಾಮು, ಮನೇಲಿ ಒಂದು ಎಕ್ಸಾಮ್, ಅದನ್ನು ಮಾಡ್ತೀನಿ. ಏನ್ ಪರೀಕ್ಷೆ ಮಾಡ್ತೀರಾ? ನಾನೇನ್ ಮಾಡ್ಬೇಕು ಹೇಳಿ? ಅಕ್ಕ ಯಾಕೆ ಹಾಗೆ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ ಅಕ್ಕ. ಅಕ್ಕ 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 ಪ್ಲೀಸ್ ಅಕ್ಕ ಪ್ಲೀಸ್, ಏನ್ ಮಾಡ್ಬೇಕು ಹೇಳಿ? ನೀವೇನ್ ಹೇಳಿದ್ರು ನಾನು ಮಾಡ್ತೀನಿ. ಪಕ್ಕ ಪ್ರಾಮಿಸ್. ಒಟ್ನಲ್ಲಿ ನಮ್ಮ ಮನೆಯವ್ರು ಸೇಫ್ ಆಗಿರ್ಬೇಕು ಅಷ್ಟೇ, ಅವ್ರಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ಹೇಳಿ ಅಕ್ಕ, ನಾನು ಏನ್ ಮಾಡ್ಬೇಕು ಹೇಳಿ? ಮೀರಾ, ಯೂಶಲ್ ಆಗಿ ನನ್ಗೆ ಕೋಪ ಬರಲ್ಲ. ಕೋಪ ಬಂದಾಗ ಅದನ್ನ ಹೊರಗಡೆ ಹಾಕ್ಬೇಕು. ಹೊರಗ್ ಹಾಕ್ಲಿಲ್ಲ ಅಂದ್ರೆ ನನಗ್ ಕಷ್ಟ ಆಗತ್ತೆ. ಹೊರಗ್ ಹಾಕ್ಬೇಕು ಅಂತ ಅನ್ಕೊಂಡಾಗೆಲ್ಲ ನೀನ್ ಅಡ್ಡ ಆಗ್ತೀಯ. ಅದಕ್ಕೆ ಕೋಪನ ಯಾರ ಮೇಲೆ ತೀರಿಸ್ಕೋಬೇಕು, ಹೇಗ್ ತೀರಿಸ್ಕೋಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗ್ತಿದೆ. ನಿಮ್ಗೆ ನನ್ನಿಂದ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ ಅಕ್ಕ? ಸಿಟ್ಟಿನ ನನ್ ಮೇಲೆ ತೀರಿಸ್ಕೊಳ್ಳಿ. ಆದ್ರೆ ಅದು ಆಗ್ತಿಲ್ವೇ? ನನ್ ಕೋಪ ಯಾರ ಮೇಲೆ ಅಂತ ನಿನಗ್ ಚೆನ್ನಾಗ್ ಗೊತ್ತಿದೆ. ಅಕ್ಕ, ನೀವ್ ಹೇಳಿದ ಕೆಲ್ಸನ ನಾನ್ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಯಾವ ತೊಂದ್ರೆನೂ ಆಗಲ್ಲ ಅಂತ ಹೇಳಿದ್ರಿ. ಹಾಗಂತ ಒಂದ್ ಮಾತ್ ಕೊಡಿ. ನೀವ್ ಹೇಗ್ ಹೇಳ್ತಿರೋ ಹಾಗೆ ಕೇಳ್ತೀನಿ. ಮಾತ್ ಕೊಡೋದು ಸುಲಭ ಪುಟ್ಟ, ಆದ್ರೆ ಹಾಗೆ ನಡ್ಕೊಳ್ಳೋದು ಕಷ್ಟ ಅಲ್ವಾ? ಅದೇನು ಅಂತನಾದ್ರೂ ಹೇಳಿ ಅಕ್ಕ. ಸರಿ, ನೀನ್ ಇಷ್ಟೊಂದು ಕೇಳುವಾಗ ನಾನು ಅದೇನು ಅಂತ ಹೇಳ್ದೆ ಇರ್ತೀನ? ನನಗೆ ಈ ಮನೇಲಿ ನೆಮ್ಮದಿ ಬೇಕು. ನನ್ ನೆಮ್ಮದಿ ನಿನ್ನಿಂದ ಹಾಳಾಗ್ತಿದೆ ಅಂದ್ಮೇಲೆ ನನಗೇನ್ ಬೇಕು ಅಂತ ನಿನಗ್ ಗೊತ್ತಾಗಿರ್ಬೇಕಲ್ವಾ? ಅಂದ್ರೆ ನಾನು ಎಸ್, ಮನೆ ಬಿಟ್ಟು ಹೋಗ್ಬೇಕು.
ಅಕ್ಕ, ನಿಜವಾಗ್ಲೂ ಹೇಳ್ತಿದ್ದೀರ? ನಾನು ಈ ಮನೆ ಬಿಟ್ಟು ಹೋಗ್ಬೇಕಾ? ನನಗ್ ಗೊತ್ತಿತ್ತು ಮೀರಾ, ನನಗ್ ಗೊತ್ತಿತ್ತು. ನಾನು ಈ ರೀತಿ ತುಂಬಾ ಜನನ ನೋಡಿದ್ದೀನಿ. ಮನೆಯವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅಂತಾರೆ, ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀವಿ ಅಂತಾರೆ. ಇದೆಲ್ಲ ತಾವ್ ದೊಡ್ಡವರು ಅಂತ ಹೇಳ್ಕೊಳ್ಳೋದಕ್ ಮಾಡೋ ನಾಟಕ ಅಂತ ನನಗ್ ತುಂಬಾ ಚೆನ್ನಾಗಿ ಗೊತ್ತು ಮೀರಾ.